ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಸಗರನ 60,000 ಮಕ್ಕಳು ಕೂಡ ಕಪಿಲ ಮಹರ್ಷಿಯ ಕೋಪಕ್ಕೆ ತುತ್ತಾಗಿ ಭಸ್ಮವಾಗಿ ಹೋಗಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇವತ್ತಿನ ಕಥೆ ಬಹಳ ಅದ್ಭುತವಾಗಿರುವ ಕಥೆ, ಗಂಗಾವತರಣದ ಕಥೆ, ಗಂಗೆ ಭೂಮಿಗೆ ಬರುವಂತಹ ಕಥೆ. ಸೊಗಸಾಗಿದೆ. ಈ ಕಥೆಯನ್ನು ರಾಮಾಯಣದಲ್ಲಿ ಇರುವಷ್ಟೇ ಚಂದಗೆ ನನಗೂ ಹೇಳೋವಂತಹ ಶಕ್ತಿ ಬರಲಿ ಅಂತ ಭಗವಂತನನ್ನು ಪ್ರಾರ್ಥಿಸ್ತಾ ಇವತ್ತಿನ ಕಥೆ ಹೇಳಬೇಕು, ಅಷ್ಟು ಚೆನ್ನಾಗಿದೆ ಕಥೆ. ಸರಿ, ಅಲ್ಲಿ ಸಗರನ ಮಕ್ಕಳು 60,000 ಮಕ್ಕಳು ಭಸ್ಮವಾಗಿ ಹೋಗಿದ್ದಾರೆ, ತೀರ್ಕೊಂಡಿದ್ದಾರೆ. ಗೊತ್ತಿಲ್ಲ ಸಗರನಿಗೆ, ಅಶ್ವಮೇಧದ ಕುದುರೆಯನ್ನು ಹುಡುಕೋದಕ್ಕೆ ಅವ್ರು ಹೋಗಿರೋ ಅಂಥದ್ದು. ಸಗರನಿಗೆ ತನ್ನ ಮಕ್ಕಳು ಸತ್ತಿರೋದು ಇನ್ನೂ ಗೊತ್ತಿಲ್ಲ. ಸಗರನ ಜೊತೆಗೆ ಇಲ್ಲಿ ಯಾರಿದ್ದಾರೆ ಅಂತಂದರೆ ಅಂಶುಮಂತ ಇದ್ದಾನೆ. ಅಂಶುಮಂತ ಯಾರು ಅಂತಂದರೆ ಸಗರನ ಮಗ. ಅಸಮಂಜ ಇದ್ನಲ್ಲ, ಅಸಮಂಜನನ್ನು ಅವನ ಕೆಟ್ಟತನದಿಂದಾಗಿ ದೇಶದಿಂದ ಹೊರಗಡೆ ಕಳಿಸಿರ್ತಾನೆ ಸಗರನೇ. ಅಸಮಂಜನ ಮಗ ಅಂಶುಮಂತ ಅಂದರೆ ಮೊಮ್ಮಗ ಆಯಿತು ಸಗರನಿಗೆ. ಅಂಶುಮಂತ ಜೊತೆಗಿರ್ತಾನೆ. ಅವನ ಹತ್ರ ಹೇಳ್ತಾನೆ ಸಗರ, ನೀನು ಹೋಗಿ ನೋಡ್ಕೊಂಡು ಬಾ, ಏನಾದರೂ ಯಾಕಿನ್ನೂ ಬಂದಿಲ್ಲ, ಹಾಗೆ ಅಶ್ವಮೇಧದ ಕುದುರೆ ಎಲ್ಲಿದೆ ನೋಡ್ಕೊಂಡು ಬಾ ಅಂತ ಅಂಶುಮಂತನನ್ನು ಕಳಿಸ್ತಾನೆ. ಅಂಶುಮಂತ ಅವರೆಲ್ಲ ವೇಗಗಾಮಿಗಳು, ಅಂದರೆ ಬಹಳ ವೇಗವಾಗಿ ಹೋಗುವಂತಹ ಶಕ್ತಿ ಉಳ್ಳವರು. ಹೋಗ್ತಾನೆ, ಹುಡುಕ್ತಾ ಹೋಗ್ತಾನೆ. ತನ್ನ ಪಿತೃಗಳಿಂದ ಅಗೆಯಲ್ಪಟ್ಟಿದ್ದ ಮಾರ್ಗವಾಗಿಯೇ ಆ ಪಾತಾಳ ಲೋಕಕ್ಕೆ ಅಂಶುಮಂತ ಹೋಗ್ತಾನೆ. ಎಲ್ಲ ಜೊತೆಗೆ ಧನುರ್ಬಾಣಗಳು ಎಲ್ಲವನ್ನ ತಗೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವ ದಾರಿಯಲ್ಲಿ ಮೊದಲನೇದಾಗಿ ವಿರೂಪಾಕ್ಷ ದಿಗ್ಗಜ ಸಿಗ್ತಾನೆ. ವಿರೂಪಾಕ್ಷ ಅಂತಂದರೆ ಭೂಮಿಯನ್ನು 4 ದಿಕ್ಕುಗಳಲ್ಲೂ ಕೂಡ 4 ದಿಗ್ಗಜರು ತಲೆಯಲ್ಲಿ ಧರಿಸಿರ್ತಾರೆ ಅನ್ನುವಂಥದ್ದು. ಇದನ್ನು ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ. ಇಲ್ಲಿ ಮೊದಲನೇದಾಗಿ ವಿರೂಪಾಕ್ಷ ಸಿಗ್ತಾನೆ. ವಿರೂಪಾಕ್ಷನ ನಂತರ ಮಹಾಪದ್ಮ, ಸೌಮನಸ, ಭದ್ರ 4 ದಿಕ್ಕುಗಳಲ್ಲೂ 4 ಜನರು ಸಿಗ್ತಾರೆ. ನಮಸ್ಕಾರ ಮಾಡಿದ ನಂತರ, ನೀವು ನನ್ನ ಪಿತೃಗಳನ್ನು ನೋಡಿದ್ದೀರಾ, ಅದೇ ರೀತಿ ಮೇಧಾಶ್ವವನ್ನು ನೋಡಿದ್ದೀರಾ ಅಂತ ಹೇಳಿದಾಗ ಅವರೆಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಸಿಕ್ಕಿರ್ತಾರೆ. ಎಲ್ಲರೂ ಒಂದೇ ಉತ್ತರವನ್ನು ಕೊಡ್ತಾರೆ, ನಿನಗೆ ನಿನ್ನ ಅಶ್ವಮೇಧದ ಕುದುರೆ ಸಿಗ್ತದೆ, ನೀನು ನಿನ್ನ ತಾತನಾಗಿರುವಂತಹ ಸಗರನನ್ನು ಸೇರಿಕೊಂಡು ಅಶ್ವಮೇಧ ಯಾಗವನ್ನು ಮುಗಿಸ್ತೀಯ ಅಂತ. ದಿಗ್ಗಜಗಳು ಹೇಳಿರುವ ಮಾತುಗಳನ್ನು ಕೇಳಿ ಮುಂದುವರಿತಾನೆ ಅಂಶುಮಂತ. ಮುಂದೇನಿದೆ ಅನ್ನೋದು ಗೊತ್ತಿಲ್ಲ. ಹೋಗಿ ನೋಡಿದ್ರೆ ತನ್ನ ಚಿಕ್ಕಪ್ಪಂದಿರು ಭಸ್ಮವಾಗಿರುವ ರಾಶಿ ಕಾಣಿಸುತ್ತೆ. ಕಾಣಿಸಿದ ಕೂಡಲೇ ಅತ್ಯಂತ ದುಃಖವಾಗಿ ರೋದಿಸೋಕೆ ಶುರು ಮಾಡ್ತಾನೆ. 60,000 ಜನ ಅವರು. ಈ ಚಿಕ್ಕಪ್ಪಂದಿರು ಇವನಿಗೆ, ಅಂಶುಮಂತನಿಗೆ ಬಹಳ ದುಃಖಿತನಾಗಿ ರೋದಿಸ್ತಾನೆ. ಏನು ಹೀಗಾಯ್ತಲ್ಲ ಅಂತ ಹೇಳಿ ಬಹಳ ನೊಂದುಕೊಂಡು ಆ ಚಿತಾ ಭಸ್ಮ ಏನಿದೆ ಅಲ್ಲ, ಆ ಭಸ್ಮಕ್ಕೆ ಸಲಿಲ ಕ್ರಿಯೆಗಳನ್ನು ಮಾಡಬೇಕು. ಸಲಿಲ ಕ್ರಿಯೆ ಮಾಡೋದು ಅಂತಂದರೆ ಅದನ್ನು ಪುಣ್ಯ ಜಲದಲ್ಲಿ ಹಾಕಿ ಕದಡುವಂಥದ್ದಕ್ಕೆ ಸಲಿಲ ಕ್ರಿಯೆ ಅಂತ ಹೇಳ್ತಾರೆ. ಚಿತಾಭಸ್ಮವನ್ನು ಆ ಕ್ರಮವನ್ನು ಮಾಡಬೇಕು. ಆ ಸಲಿಲ ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ನೀರನ್ನು ಹುಡುಕಾಡ್ತಾನೆ. ಎಷ್ಟು ಮುಂದೆ ಹೋದರೂ ಕೂಡ ಒಂದೇ ಒಂದು ಜಲಾಶಯ ಸಿಗೋದಿಲ್ಲ. ಆಮೇಲೆ ಆತನ ದೂರದೃಷ್ಟಿ, ತುಂಬ ದೂರದಲ್ಲಿರುವಂತಹ ವಸ್ತುಗಳನ್ನು ನೋಡುವಂತಹ ಶಕ್ತಿ ಆತನಿಗಿತ್ತು. ಅಲ್ಲಿ ಆಗಿನ ಕಾಲದ ಬಹುತೇಕರಿಗೆ ಹೀಗೆ ವಿಶೇಷವಾದ ಶಕ್ತಿಯನ್ನು ಒಳಗೊಂಡಿರ್ತಾ ಇದ್ರು. ಈತ ನೋಡ್ತಾನೆ, ದೂರದಲ್ಲಿ ಗರುಡ ಕಾಣಿಸ್ತಾನೆ. ಗರುಡ ಯಾರು ಅಂತಂದರೆ ಈ ಚಿಕ್ಕಪ್ಪಂದಿರ ಮಾವ, ಯಾರೀಗ ಭಸ್ಮವಾಗಿ ಬಿದ್ದಿದಾರಲ್ಲ ಅವರ ಮಾವ. ಹೇಗೆ ಅಂತಂದರೆ ಇವರ ಅಮ್ಮ ಸುಮತಿ ಗರುಡನ ಸೋದರಿ ಯಾಕೆ. ಹಾಗಾಗಿ ಗರುಡ ಈ ಎಲ್ಲರಿಗೂ ಕೂಡ ಮಾವ ಆಯಿತು. ನೋಡಿದ ಕೂಡಲೇ ಗರುಡ ಬಂದು ಹೇಳ್ತಾನೆ ಅಂಶುಮಂತನಿಗೆ, ನೀನು ಇವರ ವಧೆ ಆಗಿದ್ದಕ್ಕಾಗಿ ದುಃಖಿಸಬೇಡ. ಇವರ ವಧೆ ಅಂತ ಆಗಿರೋದು ಲೋಕ ಕಲ್ಯಾಣಾರ್ಥವಾಗಿಯೇ ಈ ವಧೆ ಆಗಿದೆ ಅನ್ನುವಂಥದ್ದನ್ನು ಗರುಡ ಹೇಳ್ತಾನೆ. ಆದರೆ ನೀನೀಗ ಏನು ನೀರಿಗೋಸ್ಕರ ಹುಡುಕ್ತಾ ಇದೆಯಲ್ಲ, ಇವರ ಚಿತಾಭಸ್ಮವನ್ನು ನೀನು ಯಾವುದೇ ಜಲದಲ್ಲಿ ಕೂಡ ಇವರ ಸಲಿಲ ಕ್ರಿಯೆಗಳನ್ನು ಮಾಡಿದರೂ ಕೂಡ ಪ್ರಯೋಜನವಿಲ್ಲ. ಯಾಕೆ ಅನ್ನೋದನ್ನು ರಾಮಾಯಣದಲ್ಲಿ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಯಾಕೆ ಅಂತಂದರೆ, ಒಬ್ಬ ಪಾಪಿಷ್ಟನಾಗಿರುವವನು ಯಾರಿಂದ ಎಲ್ಲ ಸಾಯ್ತಾನೆ ಅಂತಂದರೆ ಚಾಂಡಾಲರಿಂದ, ಆಮೇಲೆ ವಿಷಜಂತುಗಳಿಂದ, ಕೆಟ್ಟ ಕ್ರೂರ ಮೃಗಗಳಿಂದ, ಹಾಗೆ ಬ್ರಾಹ್ಮಣರ ಕೋಪಕ್ಕೆ ತುತ್ತಾಗಿ ಸಾಯ್ತಾರೆ. ಅವರು ಪಾಪಿಷ್ಠರು. ಅವರಿಗೆ ಪಿಂಡ ಪ್ರದಾನ ಮಾಡಿದ್ರು, ಪುಣ್ಯತರ್ಪಣಗಳನ್ನು ಬಿಟ್ಟರೂ ಕೂಡ ಅವರಿಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಆ ಫಲ ಅನ್ನೋದು ಅಂತರಿಕ್ಷದಲ್ಲೇ, ಏನು ಆ ಸಲಿಲ ಕ್ರಿಯೆ ಮಾಡೋದು ಅಂತರಿಕ್ಷದಲ್ಲೇ ಹೋಗಿಬಿಡುತ್ತೆ, ಯಾವುದೇ ಫಲವಿಲ್ಲ. ಹಾಗಾಗಿ ನೀನು
ಇವರಿಗೆ ಈಗ ಸಲಿಲ ಕ್ರಿಯೆಗಳನ್ನು ಇಲ್ಲಿ ಸಿಗುವ ಯಾವುದೇ ನೀರಿಂದ ಮಾಡಿದ್ರೂ ಕೂಡ ಅದರಿಂದ ಪ್ರಯೋಜನವಿಲ್ಲ. ನೀನು ಹೇಗಿದ್ರೂ ಧರ್ಮ ಸೂಕ್ಷ್ಮಗಳನ್ನು ನೀನು ತಿಳಿದಿದೆಯಾ ಅನ್ನುವ ವಿಚಾರವನ್ನು ಗರುಡ ಈಗ ಅಂಶುಮಂತನಿಗೆ ಹೇಳ್ತಾನೆ. ಹಾಗಾಗಿ ಏನು ಮಾಡಬೇಕಾಗಿದ್ರೆ, ಸರಿ ಇಲ್ಲಿರುವ ಯಾವ ಜಲದಿಂದಲೂ ಏನೂ ಆಗೋದಿಲ್ಲ ಅಂತಂದರೆ ಮತ್ತೆಲ್ಲಿಂದ ಜಲ ತರೋಣ? ನೀನೀಗ ಏನು ಮಾಡಬೇಕು ಅಂದರೆ, ಬ್ರಾಹ್ಮಣರಿಂದ ವಧಿಸಲ್ಪಟ್ಟಂತಹ ಇವರಿಗೆ ಮುಕ್ತಿ ಸಿಗಬೇಕು ಅಂತಿದ್ರೆ ಲೋಕಪಾವನಿಯಾಗಿರುವಂತಹ ಹಿಮವಂತನ ಮಗಳಾಗಿರುವಂತಹ ಗಂಗೆಯ ಪವಿತ್ರೋದಕವನ್ನು ತರಬೇಕು, ಸ್ವರ್ಗದಿಂದ ಗಂಗೆಯ ಬರಬೇಕು ಅನ್ನೋದನ್ನು ಗರುಡ ಹೇಳ್ತಾನೆ. ಹೇಳಿ ಹೊರಡ್ತಾನೆ. ಅಂಶುಮಂತ ವಾಪಸ್ಸು ಹೊರಟು ಸಗರನ ಬಳಿ ಬಂದು ಈ ವಿಚಾರವನ್ನು ಹೇಳ್ತಾನೆ. ಅಶ್ವಮೇಧದ ಕುದುರೆಯನ್ನು ಕೂಡ ಈಗ ಕರ್ಕೊಂಡು ಬಂದಿರ್ತಾನೆ ಗರುಡ. ಅದನ್ನು ಹೇಳಿರ್ತಾನೆ, ನೀನು ಮೊದಲು ಹೋಗಿ ಅಶ್ವಮೇಧದ ಕುದುರೆಯನ್ನು ಸಗರನಿಗೆ ಕೊಟ್ಟು ನೀವು ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸಿ ಅಂತ. ಸಗರನಿಗೆ ಬಂದು ಈಗ ಅಂಶುಮಂತ ಹೇಳ್ತಾನೆ, ಹೀಗೆ ಕಪಿಲ ಮಹರ್ಷಿಯ ಕೋಪಕ್ಕೆ ತುತ್ತಾಗಿ ಅವರು ಭಸ್ಮ ಆಗಿದ್ದಾರೆ. ಅವರ ಚಿತಾಭಸ್ಮಕ್ಕೆ ಸಲಿಲ ಕ್ರಿಯೆ ಮಾಡಬೇಕು ಅಂತಿದ್ರೆ ಗಂಗೆಯನ್ನೇ ತರಬೇಕು ಅಂತ. ದುಃಖ ಆಗುತ್ತೆ ಸಗರನಿಗೆ. ಯಾಕೆ ಹೇಳಿ, ಸ್ವಂತ ಮಕ್ಕಳಲ್ವೇ, 60,000 ಮಕ್ಕಳನ್ನು ಒಂದೇ ಸರಿಗೆ ಕಳೆದುಕೊಂಡ ಆ ಸಗರ ರೋದಿಸ್ತಾನೆ. ಆ ರೋದನ, ಆ ದುಃಖದ ನಡುವೆಯೇ ಮಾಡಬೇಕಾಗಿರುವ ಕ್ರಿಯೆಗಳಿರುತ್ತಲ್ಲ ಇಲ್ಲಿ, ಏನು ಅಶ್ವಮೇಧ ಯಾಗ, ಅದನ್ನು ಮುಗಿಸ್ತಾನೆ. ತನ್ನ ಮಕ್ಕಳ ಸಲಿಲ ಕ್ರಿಯೆಗೋಸ್ಕರ ಗಂಗೆಯನ್ನು ಭೂಮಿಗೆ ತರೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾನೆ 30,000 ವರ್ಷಗಳು ಕಳೆದು ಹೋದ ನಂತರ ಆತ ಸ್ವರ್ಗಕ್ಕೆ ಹೋಗ್ತಾನೆ, ಅಂದರೆ ತೀರ್ಕೋತಾನೆ. ಇದಾದ ನಂತರ ಅಂಶುಮಂತ ಪಟ್ಟಕ್ಕೆ ಬರ್ತಾನೆ. ಅಂಶುಮಂತ ಪಟ್ಟಕ್ಕೆ ಬಂದಾಗ ಆತನ ಮಗ ದಿಲೀಪ ಅಂತ ಇರ್ತಾನೆ. ದಿಲೀಪನಿಗೆ ಯೌವನ ಸೂಕ್ತ ಕಾಲ ಬಂದಾಗ ಆತನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಈಗ ಅಂಶುಮಂತ ತಪಸ್ಸಿಗೆ ಹೋಗ್ತಾನೆ. ಯಾವ ಕಾರಣಕ್ಕೆ ತಪಸ್ಸು? ಗಂಗೆಯ ಅವತರಣ ಆಗಬೇಕಲ್ಲ, ಗಂಗಾವತರಣ, ಅದಕ್ಕೋಸ್ಕರ ತಪಸ್ಸು ಮಾಡೋದಕ್ಕೆ ತೆರಳ್ತಾನೆ. ಬಹಳ ವರ್ಷಗಳ ಘನಘೋರ ತಪಸ್ಸು ಮಾಡ್ತಾನೆ. ಆದರೆ ಅವನಿಗೂ ಕೂಡ ಗಂಗೆಯನ್ನು ಇಳಿಸುವ ದಾರಿಗಳು ತಿಳಿಯದೆ ಆತನೂ ಕೂಡ ಕಾಲ ಧರ್ಮಕ್ಕೆ ಒಳಗಾಗಿ ಆತನು ಕೂಡ ತೀರ್ಕೋತಾನೆ. ಅಂಶುಮಂತ 32,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಂತೆ ನೋಡಿ. ಅದಾದ ನಂತರ ಈಗ ದಿಲೀಪನಿಗೂ ಸದಾ ಅದೇ ಚಿಂತೆ, ತನ್ನ ಪಿತಾಮಹರಿಗೆ ಸಲಿಲ ಕ್ರಿಯೆಗಳನ್ನು ಮಾಡೋದು ಹೇಗೆ, ಗಂಗೆಯನ್ನು ತರೋದು ಹೇಗೆ? ಆಕೆ ಸ್ವರ್ಗದಲ್ಲಿ ಹರಿಯುವಂಥವಳು, ದೇವಲೋಕದವಳು, ಹೇಗೆ ಬರೆಸೋದು ಸುಲಭ ಅಲ್ಲ. ಯಾಕಂದರೆ 30,000 ವರ್ಷ ತಪಸ್ಸು ಮಾಡಿದ ಅಂಶುಮಂತನಿಗೆ ಒಲ್ದಿಲ್ಲ. ದಿಲೀಪ ಬಹಳಷ್ಟು ಯಜ್ಞಗಳನ್ನೆಲ್ಲ ಮಾಡ್ತಾನೆ, ಆದರೆ ಯಾವುದು ಕೂಡ ಗಂಗೆಯನ್ನು ತರೋದಕ್ಕೆ ಶಕ್ತವಾಗಿ ಇರೋದಿಲ್ಲ. ದಿಲೀಪನ ಮಗನೇ ಭಗೀರಥ. ದಿಲೀಪ ಸದಾ ಕಾಲ ಅದನ್ನೇ ಯೋಚನೆ ಮಾಡ್ತಾ ಇದ್ದವನು, ಏನು ಮಾಡಲಿ ತನ್ನ ಪಿತಾಮಹರಿಗೆ ಮುಕ್ತಿಯನ್ನು ಕರುಣಿಸೋದಕ್ಕೆ ಏನು ಮಾಡಲಿ ಅಂತ ಸದಾ ಯೋಚಿಸ್ತಾ ಇದ್ದವನು. ಅವನು ಕೂಡ ಪರಂಧಾಮವನ್ನು ಗೈತಾನೆ. ಆತನ ಪುಣ್ಯ ಫಲದ ಕಾರಣದಿಂದಾಗಿ ಆತ ಇಂದ್ರಲೋಕವನ್ನು ಸೇರ್ತಾನಂತೆ. ಈಗ ಭಗೀರಥ ಬರ್ತಾನೆ. ನಮಗೆಲ್ಲರಿಗೂ ಗೊತ್ತು ಭಗೀರಥ ಪ್ರಯತ್ನ ಅನ್ನುವಂತಹ ಮಾತಿದೆ. ಏನದು ಭಗೀರಥ ಯತ್ನ ಅಂತ ಅಂದರೆ ಮುಂದೆ ಗೊತ್ತಾಗುತ್ತೆ ಯಾಕೆ ಭಗೀರಥ ಯತ್ನ ಅಂತ ಹೇಳ್ತಾರೆ ಅಂದರೆ ಆತನ ಪ್ರಯತ್ನವೇ ಅಂಥದ್ದಾಗಿತ್ತು. ಭಗೀರಥ ಈಗ ಗಂಗಾವತರಣದ ಅತ್ಯಂತ ಮುಖ್ಯ ಉದ್ದೇಶವನ್ನೇ ಇಟ್ಟುಕೊಂಡು ತಪಸ್ಸಿಗೆ ಗೋಕರ್ಣ ಕ್ಷೇತ್ರದಲ್ಲಿ ನಿಲ್ತಾನೆ. ಹೇಗೆ? ಒಂದೇ ಕಾಲಿನಲ್ಲಿ ಪಂಚಾಗ್ನಿಗಳ ಮಧ್ಯೆ ತಪಸ್ಸನ್ನು ಮಾಡ್ತಾನೆ ಜಿತೇಂದ್ರಿಯನಾಗಿ. ಪಂಚಾಗ್ನಿಗಳ ಮಧ್ಯ ಅಂತಂದರೆ ಏನು? ಮೇಲ್ಗಡೆ ನೆತ್ತಿಯಲ್ಲಿ ಸೂರ್ಯ, ಆಮೇಲೆ ಸುತ್ತ 4 ದಿಕ್ಕಿನಲ್ಲಿಯೂ ಕೂಡ ಅಗ್ನಿಯನ್ನು ಹಚ್ಚಿಕೊಂಡು ಮಧ್ಯದಲ್ಲಿ ನಿಂತು ಮಾಡುವ ತಪಸ್ಸಿಗೆ ಪಂಚಾಗ್ನಿ ತಪಸ್ಸು ಅಥವಾ ಪಂಚ ತಪಸ್ಸು ಅಂತ ಕರೀತಾರೆ. ಕೇವಲ ತಿಂಗಳಿಗೊಮ್ಮೆ ಆಹಾರ ಸೇವಿಸ್ತಾ ಜಿತೇಂದ್ರಿಯನಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಘನಘೋರವಾಗಿರುವಂತಹ ತಪಸ್ಸು ಅದು. ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ಏನು ಬೇಕು ಅಂತ ಕೇಳ್ಕೊಂಡಾಗ, ನನಗೆ ನನ್ನ ಇದ್ದಂತಹ ಸಗರನ ಮಕ್ಕಳಾದ 60,000 ಮಕ್ಕಳಿಗೂ ಕೂಡ ನಾನು ಸಲಿಲ ಕ್ರಿಯೆಗಳನ್ನು ಮಾಡಬೇಕು. ಹಾಗೆ ನನಗೆ ಮಕ್ಕಳಿಲ್ಲ, ಇಕ್ಷ್ವಾಕು ವಂಶ ಅನ್ನೋದು ಹಾಗೆ ಮುಗಿದು ಹೋಗಬಾರ್ದು. ಹಾಗಾಗಿ ನನಗೂ ಕೂಡ ಪುತ್ರ ಪ್ರಾಪ್ತಿ ಆಗಬೇಕು. ಇಂತಹ ವರಗಳನ್ನು ನನಗೆ ಕರುಣಿಸು ಅಂತ ಭಗೀರಥ ಕೇಳ್ಕೊಂಡಾಗ ಬ್ರಹ್ಮ, ಖಂಡಿತ ನಿನ್ನ ಏನು ಅಭಿಲಾಷೆಯಿಂದ ನೀನು ಈ ತಪಸ್ಸು ಮಾಡ್ತಾ ಇದೆಯಲ್ಲ ಅದು ನೆರವೇರುತ್ತೆ. ಗಂಗೆ ಭೂಮಿಗೆ ಬರ್ತಾಳೆ, ಆದರೆ ಗಂಗೆ ಭೂಮಿಗೆ ಹಾಗೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಗಂಗೆಯ ಫೋರ್ಸ್ ಇದೆಯಲ್ಲ ಅದು ಬಹಳ ಪವರ್ಫುಲ್ ಆಗಿರುವಂಥದ್ದು, ವೇಗವಾಗಿ ಹರಿಯುವಂಥವಳು ಗಂಗೆ. ಹಾಗೆ ನೇರವಾಗಿ ಭೂಮಿಗೆ ಧುಮುಕಿದ್ರೆ ಏನು ಭೂಮಿ ತಾಯಿ ಇದ್ದಾಳಲ್ಲ, ಭೂಮಿ ತಾಯಿ ಆಕೆಯನ್ನು ಭರಿಸಲಾರಳು ಅನ್ನುವ ವಿಚಾರವನ್ನು ಬ್ರಹ್ಮ ಹೇಳ್ತಾನೆ. ಭೂಮಿಗೆ ತಡೆದುಕೊಳ್ಳುವಂತಹ ಶಕ್ತಿ ಇಲ್ಲ.
ಹಾಗಾಗಿ ಭಗೀರಥ ನೀನೇನು ಮಾಡಬೇಕು ಅಂತಂದರೆ ಈಶ್ವರನನ್ನ ಕುರಿತು ತಪಸ್ಸು ಮಾಡಬೇಕು. ಯಾಕೆ ಅಂತಂದರೆ ಈಶ್ವರನ ಮೂಲಕವಾಗಿ ಆಕೆ ಭೂಮಿಗೆ ಬರಬೇಕು. ಈಶ್ವರನಿಗೆ ಮಾತ್ರ ಆಕೆಯ ಏನು ಆ ರಭಸ, ಏನು ಆ ಹರಿವಿದೆಯಲ್ಲ, ಅದನ್ನು ನಿಯಂತ್ರಿಸುವ, ಅದನ್ನು ಧರಿಸುವ ಶಕ್ತಿ ಇರುವುದು ಆ ಈಶ್ವರನಿಗೆ ಮಾತ್ರ. ಹಾಗಾಗಿ ನೀನು ಈಶ್ವರನ ಕುರಿತು ತಪಸ್ಸು ಮಾಡು ಅಂತ ಬ್ರಹ್ಮ ಹೇಳಿ ನಿರ್ಗಮಿಸ್ತಾನೆ. ಸರಿ, ಈಗ ಭಗೀರಥ ಈಶ್ವರನನ್ನ ಕುರಿತು ಅತ್ಯಂತ ಘನಘೋರ ತಪಸ್ಸು ಮಾಡ್ತಾನೆ. ಇಲ್ಲಿ ತನಕ ಮಾಡಿದ ತಪಸ್ಸೇ ದೊಡ್ಡ ಮಟ್ಟದ್ದು. ಈಗಲಂತೂ ಕೇವಲ ಗಾಳಿಯನ್ನು ಸೇವಿಸಿ 1 ವರ್ಷ ಕಾಲ ತನ್ನ ಬಲಗಾಲಿನ ತುದಿಯಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದಂತೆ. ಅವನು 1 ವರ್ಷ ಕಾಲ ಘನಘೋರವಾದ ತಪಸ್ಸು ಮಾಡ್ತಾನೆ. ಹಗಲು ರಾತ್ರಿ ಕಂಬದಂತೆ ಅಚಲನಾಗಿದ್ದ ಭಗೀರಥನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗ್ತಾನೆ. ಶಿವ ಹೇಳ್ತಾನೆ, ನಿನ್ನ ಮನಸ್ಸಿನ ಭಾವ ಏನು ಅಂತ ಗೊತ್ತಿದೆ, ಗಂಗೆಯನ್ನು ನಾನು ಧರಿಸಿ ಭೂಮಿಗೆ ಬಿಡೋದಕ್ಕಾಗಿ ಸಿದ್ಧನಾಗಿದ್ದೇನೆ, ನಿನ್ನ ಮನಸ್ಸಂಕಲ್ಪ ಸಿದ್ಧಿಸುತ್ತೆ ಅಂತ ಹೇಳಿ ಗಂಗೆಯನ್ನು ಈಗ ಧರಿಸೋದಕ್ಕೆ ಸಿದ್ಧನಾಗ್ತಾನೆ. ಗಂಗೆ ಆಕಾಶದಿಂದ ಹರಿದು ಧುಮ್ಮಿಕ್ಕಿ ಬರುತ್ತಾಳೆ. ಅದನ್ನು ತಡೆದುಕೊಳ್ಳೋದಕ್ಕೆ ಕೇವಲ ಶಕ್ತನಾಗಿರೋದು ಈಶ್ವರ ಮಾತ್ರ. ಹರಿದು ಬರುವಾಗ ಈ ಗಂಗೆಯ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡುತ್ತೆ. ನಾನು ಇಷ್ಟು ರಭಸವಾಗಿ ವೇಗವಾಗಿ ಹರಿತಾ ಇದ್ದೇನೆ, ಎಷ್ಟು ರಭಸವಾಗಿದೆ ಅಂತ ಒಂದು ಒಳಗಡೆಯಿಂದ ಅವಳೊಳಗಡೆ ಹೇಳುವಂತಹ ಒಂದು ಚಿಕ್ಕ ಹಮ್ಮೋದು. ಇಷ್ಟು ವೇಗವಾಗಿ ರಭಸವಾಗಿ ನಾನು ಹರಿತಾ ಈಶ್ವರನನ್ನೇ ನಾನು ಪಾತಾಳಕ್ಕೆ ಕರೆದುಕೊಂಡು ಹೋಗಿಬಿಡ್ತೇನೆ ಅಂತ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ. ಬಂದ ಕೂಡಲೇ ಈಶ್ವರನಿಗೆ ಅದು ಗೊತ್ತಾಗಿ ಈಕೆ ಅಹಂಕಾರದಲ್ಲಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಈಶ್ವರನಿಗೆ ತಕ್ಕ ಪಾಠವನ್ನು ಕಲಿಸ್ತಾನೆ ಅಲ್ವಾ, ಬಿಡುತ್ತಾನ? ಆವಾಗ ಆತನ ತಲೆಯ ಮೇಲೆ, ಮುಡಿಯ ಮೇಲೆ ಬೀಳ್ತಾಳೋ ಅಲ್ಲೇ ಕಟ್ಟಿ ಹಾಕಿ ಬಿಡ್ತಾನೆ ಈಶ್ವರ. ಕೆಳಗೆ ಹರಿಯೋದಕ್ಕೆ ಬಿಡೋದೇ ಇಲ್ಲ. ಈಕೆ ಒದ್ದಾಡ್ತಾಳೆ, ಪ್ರಯತ್ನ ಪಡ್ತಾಳೆ, ಗಂಗೆ ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಭೂಮಿಗೆ ಇಳಿಬೇಕು ಅಂತ. ಅವಳ ಕೈಯಲ್ಲಿ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟೋ ಸಂವತ್ಸರಗಳ ಕಾಲ ಶಿವನ ಜಟೆಯಲ್ಲಿಯೇ ಗಂಗೆ ಇರ್ತಾಳೆ, ಬಂಧಿತಳಾಗಿ ಇರ್ತಾಳೆ. ಆದರೆ ಇಲ್ಲಿ ಭಗೀರಥನಿಗೆ ಏನಾಗಬೇಕಾಗಿದೆ, ಈಗ ಸಲಿಲ ಕ್ರಿಯೆಗಳು ನಡಿಬೇಕು. ಎಷ್ಟೋ ವರ್ಷಗಳ ಬ್ರಹ್ಮನ ಕುರಿತು ತಪಸ್ ಮಾಡಿ ಆಯಿತು, ಈಶ್ವರನ ಕುರಿತು ತಪಸ್ ಮಾಡಿ ಆಯಿತು. ಗಂಗೆ ಹರಿದು ಬಂದಿದ್ದಾಳೆ. ಗಂಗೆ ಸೊಕ್ಕಿನ ಕಾರಣದಿಂದಾಗಿ ಜಟೆಯಲ್ಲೇ ಸಿಕ್ಕಾಕ್ಕೊಂಡಿದ್ದಾಳೆ. ಆದರೆ ಪಾಪ ಇವನ ಕೆಲಸಗಳಾಗಬೇಕಲ್ಲ. ಇಲ್ಲಿ ಮಾಡಿರೋ ತಪ್ಪು ಗಂಗೆ, ಅದಕ್ಕೆ ಶಿಕ್ಷೆ ಕೊಡ್ತಿರೋದು ಈಶ್ವರ. ಆದರೆ ಅದರಿಂದ ಅನುಭವಿಸ್ತಾ ಇರೋದು ಭಗೀರಥ. ಸರಿ, ಭಗೀರಥ ಪ್ರಯತ್ನ ಅಂತ ಹೇಳೋದು ಇದಕ್ಕೆ ನೋಡಿ. ಮತ್ತೆ ಆತ ತಪಸ್ಸನ್ನು ಮಾಡ್ತಾನೆ, ಈಶ್ವರನ ಕುರಿತಾಗಿ ತಪಸ್ಸು ಮಾಡ್ತಾನೆ, ಘನಘೋರವಾಗಿರುವ ತಪಸ್ಸು. ಈಶ್ವರ ಪ್ರತ್ಯಕ್ಷನಾಗ್ತಾನೆ, ಕೇಳ್ಕೊತಾನೆ, ಭಗೀರಥ ದಯವಿಟ್ಟು ಗಂಗೆಯನ್ನು ಬಿಟ್ಟು ಬಿಡು ತಂದೆ, ಭೂಮಿಗೆ ಬರಲಿ ಅಂತ ಹೇಳೋದನ್ನ ಕೇಳ್ಕೊತಾನೆ ಭಗೀರಥ. ಜಟಾಮಂಡಲ ಮಂಡಿತೆಯಾಗಿರುವಂತಹ ಗಂಗಾದೇವಿಯನ್ನ ಬ್ರಹ್ಮನು ನಿರ್ಮಿಸಿದಂತಹ ಸರೋವರದಲ್ಲಿ ಈಗ ಈಶ್ವರ ಬಿಡ್ತಾನೆ. ಬಿಟ್ಟ ಕೂಡಲೇ ಗಂಗೆ 3 ದಿಕ್ಕಿನಲ್ಲಿ ಪ್ರವಹಿಸೋದಕ್ಕೆ ಶುರುವಾಗುತ್ತೆ. ಲಾದಿನಿ, ಪಾವನಿ ಮತ್ತು ನಲಿನಿ ಎನ್ನುವಂತಹ 3 ಪ್ರವಾಹಗಳು ಪೂರ್ವ ದಿಕ್ಕಿಗೆ ಪ್ರವಹಿಸ್ತವೆ. ಅದೇ ಥರ ಸುಚಕ್ಷು, ಸೀತಾ, ಮಹಾನದಿಯಾಗಿರುವಂತಹ ಸಿಂಧು, ಈ 3 ಪ್ರವಾಹಗಳು ಪಶ್ಚಿಮ ದಿಕ್ಕಿಗೆ ಪ್ರವಹಿಸ್ತವೆ. ಇನ್ನೊಂದು ಕಡೆಯದ್ದು 7ನೇ ಪ್ರವಾಹ ಭಗೀರಥನನ್ನು ಅನುಸರಿಸಿ ಹೊರಡುತ್ತೆ. ರಾಜರ್ಷಿಯಾಗಿರುವಂತಹ ಭಗೀರಥ ದಿವ್ಯ ರಥದಲ್ಲಿ ಕುಳಿತಿದ್ದಾನೆ. ಕುಳಿತು ಮುಂದಕ್ಕೆ ಹೋಗ್ತಾನೆ. ಹಿಂದುಗಡೆಯಿಂದ ಆತನನ್ನು ಅನುಸರಿಸಿಕೊಂಡು ಗಂಗಾ ಮಾತೆ ಅವನ ಹಿಂದೆ ಅನುಸರಿಸಿಕೊಂಡು ಬರ್ತಾಳೆ. ಮುಂದೆ ಭಗೀರಥ, ಹಿಂದೆ ಗಂಗೆ ಹರಿತಾ ಹರಿತಾ ಹೋಗ್ತಾಳೆ. ಆಕೆ ಹೇಗೆ ಹರಿತಾಳೆ ಅನ್ನುವಂತಹ ವಿವರಣೆ ಬಹಳ ಸೊಗಸಾಗಿದೆ. ಆಕೆ ಹರಿಯುವುದನ್ನು ನೋಡೋದಕ್ಕಾಗಿಯೇ ದೇವ, ದಾನವ, ಗಂಧರ್ವರು, ಯಕ್ಷರು, ಕಿಂಪುರುಷರು, ಕಿನ್ನರರು ಎಲ್ಲರೂ ಕೂಡ ನಿಂತು ನೋಡ್ತಾ ಇದ್ದಂತೆ. ಇಡೀ ಭೂಮಿಯೇ ಗಂಗಾ ಪ್ರವಾಹದಿಂದ ಪರಿಶೋಭಿಸ್ತಾ ಇತ್ತಂತೆ. ಹಿಂದೆ ಆಕಾಶದಲ್ಲಿ ಗಂಗೆ ಹರಿತಾ ಇದ್ದಾಗ ಮಹರ್ಷಿಗಳು, ದೇವತೆಗಳು ಎಲ್ಲ ಸೊಬಗನ್ನು ನೋಡಿದವರು ಈಗ ಬಂದು ನಿಂತು ನೋಡ್ತಾರಂತೆ. ಭೂಮಿ ಮೇಲೆ ಹರಿತಾ ಇರುವ ಗಂಗೆಯ ಆ ಸೊಬಗನ್ನು, ಸೌಂದರ್ಯವನ್ನು, ಕಳೆಯನ್ನು ಎಲ್ಲರೂ ನಿಂತು ನೋಡ್ತಾರಂತೆ. ಅಂದರೆ ಆಕೆ ಹರಿತಾ ಇರುವಾಗ ಏನು ಈ ಋಷಿಗಳಿಂದ ಎಲ್ಲ ಶಾಪ ಸಿಕ್ಕಿರೋ ಅಂಥವರು, ಗಂಧರ್ವರು, ಒಂದಷ್ಟು ಜನ ಶಾಪಿತರಿದ್ದಾರಲ್ಲ, ಅವರೆಲ್ಲ ಆಕೆಯ ನೀರಿನಲ್ಲಿ ಸ್ನಾನ ಮಾಡ್ತಾರಂತೆ, ಆ ಪವಿತ್ರ ಜಲವನ್ನು ಕುಡಿತಾರಂತೆ. ಶಿವನ ತಲೆಯಿಂದ ಹರಿದಿರುವಂತಹ ಗಂಗೆ ಅಲ್ವಾ,
ಹಾಗೆ ಅವರು ತಮ್ಮ ಶಾಪದಿಂದ ವಿಮೋಚನೆಯನ್ನು ಪಡಿತಾರಂತೆ. ಮಹರ್ಷಿಗಳು, ಋಷಿಗಳು, ಹಾಗೆ ಎಲ್ಲ ಜನಗಳು ಕೂಡ ಆ ಪವಿತ್ರ ಜಲವನ್ನು ನೋಡ್ತಾ, ಪ್ರೋಕ್ಷಣೆ ಮಾಡ್ಕೋತಾ, ತೀರ್ಥವನ್ನು ಕುಡಿತಾ ಸಂಭ್ರಮಿಸ್ತಾರೆ. ಗಂಗೆ ಹೀಗೆ ಹರಿತಾ ಹರಿತಾ ಹೋಗ್ತಾ ಇದ್ರೆ ಜೊತೆಗೆ ಮಹರ್ಷಿಗಳಿದ್ದಾರೆ, ದೇವತೆಗಳಿದ್ದಾರೆ, ಯಕ್ಷರು, ಗಂಧರ್ವರು ಎಲ್ಲರೂ ಹಿಂದ್ಗಡೆಯಿಂದ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಭಗೀರಥ ಮುಂದೆ ಇದ್ದಾನೆ. ಹೀಗೆ ಹೋಗ್ತಾ ಹೋಗ್ತಾ ಇರುವಾಗ ಗಂಗೆ ಜಹ್ನು ಮಹರ್ಷಿಯ ಆಶ್ರಮ ಅಲ್ಲಿರುತ್ತೆ. ಆ ಆಶ್ರಮವನ್ನು ಮುಳುಗಿಸಿ ಬಿಡ್ತಾಳೆ. ಜಹ್ನು ಮಹರ್ಷಿ ಯಾರು ಅಂತಂದರೆ ಯಾಗದಲ್ಲಿ ದೀಕ್ಷಿತನಾಗಿರುವಂತಹ ಅತ್ಯಂತ ಶ್ರೇಷ್ಠವಾದ ತಪಸ್ವಿ ಋಷಿ ಆತ. ಜಹ್ನು ಮಹರ್ಷಿಗೆ ತನ್ನ ಏನು ಯಜ್ಞಶಾಲೆ ಯಾವಾಗ ಮುಳುಗುತ್ತೋ ಆವಾಗ ಗಂಗೆ ಅಹಂಕಾರ ಭರಿತಳಾಗಿದ್ದಾಳೆ ಅಂತ ಅಂದುಕೊಂಡು ಆತ ಆ ಗಂಗೆಯನ್ನು ಸಂಪೂರ್ಣ ಕುಡಿದು ಬಿಡುತ್ತಾನೆ. ಯೋಗದ ಶಕ್ತಿಯಿಂದ, ಆತನ ಶಕ್ತಿ ಎಂಥದ್ದು ನೋಡಿ, ಅಂತಹ ಪ್ರವಾಹ ಶಿವನ ತಲೆಯಿಂದಲೇ ಬರಬೇಕಾಯ್ತು, ಶಿವನೇ ಧರಿಸ್ಬೇಕಾಯ್ತು. ಆ ಜಹ್ನು ಮಹರ್ಷಿಯ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ತನ್ನ ಯೋಗ ಬಲದಿಂದ ಇಡೀ ಗಂಗೆಯನ್ನೇ ಕುಡಿದು ಬಿಡ್ತಾನಂತೆ. ಗಂಗೆಯನ್ನು ಅನುಸರಿಸಿ ದೇವ, ದಾನವ, ಯಕ್ಷ, ಮಹರ್ಷಿಗಳು, ಅಪ್ಸರೆಯರು ಇವರೆಲ್ಲ ಬರ್ತಾ ಇದ್ದಾರಲ್ಲ. ಜಹ್ನು ಮಹರ್ಷಿ ಯಾವಾಗ ಗಂಗೆಯನ್ನು ಕುಡಿದು ಬಿಡ್ತಾರೋ ಅವರಿಗೆಲ್ಲರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ಎಂತಹ ಸಾಮರ್ಥ್ಯ ಜಹ್ನು ಮಹರ್ಷಿಯದಿರಬಹುದು ಅಂತ ಅವರೆಲ್ಲರೂ ಸ್ತೋತ್ರ ಮಾಡ್ತಾರೆ. ದಯವಿಟ್ಟು ನೀವು ಆಕೆಯನ್ನು ಹೊರಗೆ ಬಿಟ್ಟರೆ ನಿಮ್ಮ ಮಗಳಾಗಿ ಜಾಹ್ನವಿಯಾಗಿ, ಜಹ್ನುವಿನ ಮಗಳು ಜಾಹ್ನವಿಯಾಗಿ ಆಕೆ ಲೋಕದಲ್ಲಿ ಪ್ರಸಿದ್ಧಿ ಹೊಂದುತ್ತಾಳೆ ಅಂತ ಕೈ ಮುಗಿದು ಬೇಡ್ಕೋತಾರೆ. ಆಗ ಜಹ್ನು ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹೊರಗಡೆ ಬಿಡ್ತಾನೆ. ಇದು ನೋಡಿ, ರಾಮಾಯಣದಲ್ಲಿ ಈ ವಿಚಾರ ಕಿವಿಯಿಂದ ಬಿಡೋದು ಅಂತ ಬಹಳ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಬೇರೆ ಕಡೆಗಳಲ್ಲಿ ಇದು ಜಹ್ನು ಮಹರ್ಷಿ ತನ್ನ ತೊಡೆಯಿಂದ ಬಿಡೋ ಅಂಥದ್ದು ಅನ್ನುವ ಉಲ್ಲೇಖವನ್ನು ನಾವು ಬಹಳಷ್ಟು ಕಡೆ ಕೇಳ್ತೇವೆ. ಸರಿ, ಈಗ ಮುಂದುವರಿಯುತ್ತೆ. ಭಗೀರಥ ಮುಂದೆ ಇದ್ದಾನೆ, ಗಂಗೆ ಹಿಂದೆ ಇದ್ದಾಳೆ, ಜೊತೆಗೆ ಎಲ್ಲ ಮಹರ್ಷಿಗಳು, ದೇವತೆಗಳು ಒಬ್ಬರ ಹಿಂದೆ ಒಬ್ಬರು ಹೋಗ್ತಾ ಇದ್ದಾರೆ. ಈಗ ಭಗೀರಥ ಎಲ್ಲಿ ಆವತ್ತು ಅಗೆದಿದ್ರು 60,000 ಸಗರನ 60,000 ಮಕ್ಕಳು ಕೂಡ ಭೂಮಿಯನ್ನು ಅಗೆದು ಪಾತಾಳ ಲೋಕಕ್ಕೆ ಹೋಗಿದ್ರು. ಎಲ್ಲೆಲ್ಲ ಅಗೆದಿದ್ರಲ್ಲ ಅದನ್ನೆಲ್ಲ ತುಂಬಿಸ್ತಾ ಬರ್ತಾಳೆ ಗಂಗೆ ತನ್ನ ಪ್ರವಾಹದಿಂದ. ಸಗರನ ಮಕ್ಕಳು ಅಗೆದು ಬಿಟ್ಟ ಜಾಗವನ್ನು ಗಂಗೆ ಯಾವಾಗ ತುಂಬಿಸ್ತಾಳೋ ತನ್ನ ನೀರಿನಿಂದ, ಅದು ಸಾಗರ ಅಂತ ಕರೆಸಿಕೊಳ್ಳುತ್ತೆ. ಸಾಗರ ಎನ್ನುವ ಹೆಸರು ಬಂದಿರೋದು ಕಾರಣ ಇದು. ಈಗ ಭಗೀರಥ ಮುಂದೆ ಕರ್ಕೊಂಡು ಹೋಗ್ತಾನೆ ಗಂಗೆಯನ್ನು. ಎಲ್ಲಿಗೆ ಅಂತಂದರೆ ತನ್ನ ಮುತ್ತಜ್ಜಂದಿರು ಎಲ್ಲಿ ಭಸ್ಮವಾಗಿ ಬಿದ್ದಿದ್ರಲ್ಲ, ಸಗರನ 60,000 ಮಕ್ಕಳು ಎಲ್ಲಿ ಭಸ್ಮವಾಗಿದ್ರಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಗಂಗೆಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಬಹಳ ಅಂದರೆ ಅದನ್ನು ಏನು ಹೇಳ್ಬೋದು ಅಂತಂದರೆ, ಇಷ್ಟು ಪ್ರಯತ್ನದ ಫಲವಾಗಿ ಭೂಮಿಗೆ ಬಂದಿದ್ದಾಳೆ ಗಂಗೆ. ಎಷ್ಟೆಷ್ಟೋ 1000 ವರ್ಷಗಳ ತಪಸ್ಸಿನ ಫಲ ಈಗ ಸಿದ್ಧಿಸ್ತಾ ಇರುವಂತಹ ಗಳಿಗೆಯಲ್ಲಿ ಭಗೀರಥ ಇದ್ದಾನೆ. ಆತ ನಮಸ್ಕಾರ ಮಾಡಿ ಆ ಚಿತಾಭಸ್ಮವನ್ನು ನೀನು ತೋಯಿಸಿ ಅದರಿಂದ ಮುಕ್ತಿಯನ್ನು ಕರುಣಿಸು ಅಂತ ಗಂಗೆಯನ್ನು ಕೇಳ್ಕೊತಾನೆ. ಗಂಗೆ ತೋಯಿಸ್ತಾಳೆ. ಆ ಸಲಿಲ ಕ್ರಿಯೆ ಅನ್ನೋದು ನಡೆಯುತ್ತೆ. ಆ ಪಾಪವೆಲ್ಲ ಕಳೆದು ಆ 60,000 ಏನು ಸಗರನ ಮಕ್ಕಳಿದ್ರಲ್ಲ ಅವರ ಪಾಪವೆಲ್ಲ ಕಳೆದು ಅವರಿಗೆ ಸದ್ಗತಿ ದೊರೆಯುತ್ತೆ ಭಗೀರಥನ ಕಾರಣದಿಂದಾಗಿ. ಇದಕ್ಕೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಸಮಸ್ಯೆ ಆದರೂ ಕೂಡ ಆತ ತನ್ನ ಛಲವನ್ನು ಬಿಡದೆ ಅಂತಹ ಅಲ್ಲಿ ಸ್ವರ್ಗದಲ್ಲಿ ಹರಿಯುವಂತಹ ಗಂಗೆಯನ್ನು ಭೂಮಿಗೆ ಅವತರಣ ಮಾಡಿರುವಂತಹ ಕಥೆ ಇದು. ಇಲ್ಲಿ ಈಗ ಇಷ್ಟೆಲ್ಲ ಆದ ನಂತರ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮ ಪ್ರತ್ಯಕ್ಷನಾಗಿ, ನೀನು ಯಾರಿಂದಲೂ ಸಾಧಿಸಲು ಸಾಧ್ಯವಿಲ್ಲದಂತಹ ಅತ್ಯಂತ ಕಠಿಣವಾಗಿರುವ ಕೆಲಸವನ್ನು ಮಾಡಿದೀಯಾ. ನಿನ್ನನ್ನು ಅನುಸರಿಸಿ ಗಂಗೆ ಬಂದಿದ್ದಾಳೆ, ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಅನುಸರಿಸ್ಕೊಂಡೇ ಬಂದಿದ್ದಾಳೆ. ಹಾಗಾಗಿ ಆಕೆ ನಿನ್ನ ಮಗಳಾಗ್ತಾಳೆ, ಭಾಗೀರಥಿ ಅಂತ ಕರೆಸಿಕೊಳ್ತಾಳೆ. ಅವಳು ಭಾಗೀರಥಿ ಅಂತಲೇ ಈ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡಿತಾಳೆ ಗಂಗೆ ಅನ್ನೋದನ್ನು ಬ್ರಹ್ಮ ಹೇಳಿ ಎಲ್ಲ ವಿವರಣೆಗಳನ್ನು ಕೊಡ್ತಾನೆ. ಮೊದಲು ಯಾರು ಪ್ರಯತ್ನ ಮಾಡಿದ್ರು? ಸಗರನಿಗೆ ಆಗಲಿಲ್ಲ. ಸಗರನ ನಂತರ ಅಂಶುಮಂತ ಪ್ರಯತ್ನ ಪಟ್ಟ. ಅಂಶುಮಂತನ ನಂತರ ದಿಲೀಪ ಪ್ರಯತ್ನ ಪಟ್ಟ. ದಿಲೀಪನ ಮಗನಾದ ಭಗೀರಥ. ಇವರಿಷ್ಟು ಜನರ ಪ್ರಯತ್ನವೂ ಆಗದೆ ಈಗ ನಿನ್ನಿಂದಾಗಿ ಈ ಕಾರ್ಯ ಸಿದ್ಧಿಯಾಗಿದೆ. ನಿನಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ. ನಿನ್ನ ಈ ಕಾರ್ಯ ಏನಿದೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಸದಾ ಕಾಲ ಇದು ಸ್ಮರಣೆಯಾಗಿ ಇರುತ್ತೆ ಅನ್ನೋದನ್ನು ಬ್ರಹ್ಮ ಹೇಳ್ತಾನೆ. ಅದಾದ ನಂತರ ಅಲ್ಲೇ ಸ್ನಾನ ಮಾಡಿ ಸಲಿಲ ಕ್ರಿಯೆಗಳನ್ನೆಲ್ಲ ಮುಗಿಸಿ
ಏನು ತರ್ಪಣ ಇತ್ಯಾದಿಗಳನ್ನೆಲ್ಲ ಬಿಡುವಂತಹ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡಿ ತನ್ನ ದೇಶಕ್ಕೆ ವಾಪಸ್ ಆಗ್ತಾನೆ ಭಗೀರಥ. ಅಲ್ಲಿ ತನ್ನ ರಾಜ್ಯ ಭಾರವನ್ನು ಅತ್ಯದ್ಭುತವಾಗಿ ಆಮೇಲೆ ಮಾಡ್ತಾನೆ. ಇದು ಭಗೀರಥನ ಕಥೆ. ಈ ಭಗೀರಥನ ಕಥೆ ಹೇಳ್ತಾ ಹೇಳ್ತಾ ಇದನ್ನು ಹೇಳ್ತಾ ಇರೋದು ಯಾರು? ಇದು ಮೊದಲನೇದಕ್ಕೆ ಮತ್ತೆ ಹಿಂದೆ ಹೋಗಬೇಕಾಗತ್ತೆ ನಾವು. ಈ ಕಥೆಯನ್ನು ವಿಶ್ವಾಮಿತ್ರ ಈಗ ರಾಮ ಲಕ್ಷ್ಮಣರಿಗೆ ಹಾಗೆ ಅಲ್ಲಿರುವ ಮಹರ್ಷಿಗಳಿಗೆ ಹೇಳಿ ಮುಗಿಸ್ತಾ ಹೇಳ್ತಾನೆ, ಈ ಕಥಾ ಪ್ರವಚನವನ್ನು ಕೇಳುವವರ ಆಯುಷ್ಯು ವೃದ್ಧಿ ಆಗುತ್ತೆ, ಮನಸ್ಸಂಕಲ್ಪ ಈಡೇರುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಈ ಕಥಾ ಶ್ರವಣ ಅನ್ನೋದು ಅತ್ಯಂತ ಪುಣ್ಯವನ್ನು ಕೇಳಿಸಿಕೊಂಡವನಿಗೆ ಕೊಡುತ್ತೆ ಅನ್ನೋದನ್ನು ವಿಶ್ವಾಮಿತ್ರರು ಹೇಳ್ತಾರೆ. ಅಂತಹ ಕಥೆಯನ್ನು, ಗಂಗಾವತರಣದ ಕಥೆಯನ್ನು, ಭಗೀರಥ ಯತ್ನದ ಕಥೆಯನ್ನು ಇವತ್ತು ನಾವು ಕೇಳಿಸ್ಕೊಂಡ್ವಿ. ಈ ಕಥೆಯನ್ನು ಕೇಳಿದ ನಂತರ ಖಂಡಿತ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್.